ಎಲ್ಲ 17 ಆರೋಪಿಗಳು ಹಾಜರಿರಲಿದ್ದಾರೆ. ಕೋರ್ಟ್ ಆವರಣದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈಗಷ್ಟೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳನ್ನ ಪೊಲೀಸರು ಕರೆತಂದಿದ್ದಾರೆ. ದರ್ಶನ್, ಪವಿತ್ರ ಸೇರಿದ ಹಾಗೆ ಇತರೆ ಆರೋಪಿಗಳು ಕೋರ್ಟ್ಗೆ ಬಂದಿದ್ದಾರೆ. ಇನ್ನುಳಿದ 10 ಆರೋಪಿಗಳು ಒಬ್ರೊಬ್ರಾಗೆ ಕೋರ್ಟ್ಗೆ ಬರ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಡೇ ಇವತ್ತು. ಕೋರ್ಟ್ಗೆ ಈಗ 7 ಆರೋಪಿಗಳು ಆಗಮಿಸಿದ್ದಾರೆ. ಲೈವ್ ವಿಜುವಲ್ಸ್ ಇದು. ಒಬ್ಬೊಬ್ಬರೇ ವಾಹನದಿಂದ ಕೆಳಗಿಳಿತಾ ಇದ್ದಾರೆ. ದರ್ಶನ್ ಈ ಪ್ರಕರಣದ A2 ದರ್ಶನ್ ಪೊಲೀಸ್ ವೆಹಿಕಲ್ ನಿಂದ ಕೆಳಗಿಳಿದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರನ್ನ ಪೊಲೀಸರು ಬಿಗಿ ಭದ್ರತೆಯಲ್ಲಿ ವಿಶೇಷ ವಾಹನದಲ್ಲಿ ಕರೆ ತಂದಿದ್ದಾರೆ. ದರ್ಶನ್ ವೆಹಿಕಲ್ ನಿಂದ ಕೆಳಗಿಳಿದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ದರ್ಶನ್ ನೋಡೋಕೆ ಅಂತ ಅವರ ಫ್ಯಾನ್ಸ್ ಕೂಡ ಕೋರ್ಟ್ನ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ ಪೊಲೀಸರು. ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡೇ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಕೋರ್ಟ್ಗೆ ಕರೆ ತಂದಿದ್ದಾರೆ. ಕೋರ್ಟ್ಗೆ ಬಂದಂತಹ ದರ್ಶನ್ ಮತ್ತೊಂದು ವೆಹಿಕಲ್ ನಲ್ಲಿ A1 ಪವಿತ್ರ ಗೌಡ ಅವರನ್ನ ಕರೆ ತರ್ತಾ ಇದ್ದಾರೆ. 7 ಆರೋಪಿಗಳು ಈಗ ಕೋರ್ಟ್ಗೆ ತಲುಪಿದ್ದಾರೆ. ಎಲ್ಲ ಆರೋಪಿಗಳನ್ನ ಇವತ್ತು ಕಟಕಟೆಯಲ್ಲಿ ನಿಲ್ಲಿಸಿ ದೋಷಾರೋಪವನ್ನ ನಿಗದಿ ಮಾಡ್ತಾರೆ. ಪೊಲೀಸರು ಇಷ್ಟು ದಿನ ಮಾಡಿದಂತಹ ತನಿಖೆ, ಆ ತನಿಖೆಯಲ್ಲಿ ಯಾರ ಮೇಲೆ ಯಾವ ಚಾರ್ಜಸ್ ಅನ್ನ ಹಾಕಿದ್ದಾರೆ, ಏನೆಲ್ಲ ಆರೋಪಗಳು ಅವರ ಮೇಲಿದೆ ಅದನ್ನ ನ್ಯಾಯಾಧೀಶರು ಓದಿ ಹೇಳ್ತಾರೆ. ಬಹಳ ಪ್ರಮುಖವಾದಂತಹ ಘಟ್ಟ. ಎಲ್ಲರ ಚಿತ್ತ ಸೆಷನ್ಸ್ ಕೋರ್ಟ್ನತ್ತ ಇವತ್ತು. ದರ್ಶನ್ ಅಂಡ್ ಗ್ಯಾಂಗ್